ಗೈಸ್ ನಿಮ್ಮದು ಬಂದುಬಿಟ್ಟು ಚಾನಲ್ ಫ್ರೀಸ್ ಆಗಿದೆಯಾ? ನೀವು ಎಷ್ಟೇ ಚೆನ್ನಾಗಿ ವೀಡಿಯೋ ಮಾಡಲಿ ನಿಮ್ಮದು 10, 20, 30, 100 ಒಳಗಡೆನೇ ವ್ಯೂಸ್ ಬರುತ್ತೆ. ನಿಮ್ಮದು ವೀಡಿಯೋ ಏನಾಗುತ್ತೆ ವೈರಲ್ಲೇ ಆಗಲ್ಲ, ಯೂಟ್ಯೂಬ್ ವೈರಲ್ಲೇ ಮಾಡಲ್ಲ ನಿಮ್ಮ ವೀಡಿಯೋನ. ಸೊ ಈ ಥರ ಒಂದು 6-7 ಮಿಸ್ಟೇಕ್ಸ್ ಇದ್ದಾವೆ. ನೀವು ಅದನ್ನು ನಿಮ್ಮ ಚಾನಲ್ನಲ್ಲಿ ಮಾಡ್ತಾಯಿದ್ರೆ ನಿಮ್ಮ ಚಾನಲ್ ಏನಾಗುತ್ತೆ ಫ್ರೀಸ್ ಆಗಿಬಿಡುತ್ತೆ. ಅದು ಏನೇನು ಅದು ಯಾವ್ಯಾವುದು ಪಾಯಿಂಟ್ಸ್ಗಳು ನೀವು ಏನೇನು ತಪ್ಪು ಮಾಡ್ತಾ ಇರ್ತೀರಾ ನಿಮ್ಮ ಚಾನಲ್ ಯಾವ ಥರ ಫ್ರೀಸ್ ಆಗುತ್ತೆ. ಆ್ಯಂಡ್ 80 to 90% ಏನು ಯೂಟ್ಯೂಬಲ್ಲಿ ಕ್ರಿಯೇಟರ್ಸ್ ಇರ್ತಾರೆ ಅವ್ರದ್ದು 100% ಚಾನಲ್ ಏನಿದೆ ಈ ಥರ ಇಷ್ಟೇ ವ್ಯೂಸ್ ಬರ್ತಾ ಇರುತ್ತೆ. 10, 20, 30 ಇಲ್ಲ 100 ಒಳಗಡೆನೆ ಬಂದುಬಿಟ್ಟು ವ್ಯೂಸ್ ಬರ್ತಾ ಇರುತ್ತೆ, ಅದಕ್ಕಿಂತ ಜಾಸ್ತಿ ಮುಂದಕ್ಕೆ ಹೋಗ್ತಾನೆ ಇರಲ್ಲ. ಸೊ ಏನು ರೀಸನ್ಗೋಸ್ಕರ ಈ ಥರ ಆಗ್ತಾ ಇರುತ್ತೆ ಅಂತ ಡೀಟೇಲ್ಸ್ ಆಗಿ ಇವತ್ತು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಆ್ಯಂಡ್ ಟೆನ್ಷನ್ ತೊಗೋಬೇಡಿ, ಈಗ ನಿಮ್ಮ ಚಾನಲ್ ಫ್ರೀಸ್ ಆಗಿದೆಯಾ ಅದನ್ನು ನಾವು ಅನ್ಫ್ರೀಸ್ನು ಯಾವ ಥರ ಮಾಡೋದಂತ ಲಾಸ್ಟಲ್ಲಿ ಇದ್ರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ನಾವು ಏನು ಮಾಡಿದರೆ ಏನು ತಪ್ಪು ಮಾಡಿದ್ರೆ ನಮ್ಮ ಚಾನಲಲ್ಲಿ ಬಂದುಬಿಟ್ಟು ಫ್ರೀಸ್ ಆಗುತ್ತೆ, ನಮ್ಮ ಚಾನಲ್ ಟೋಟಲಿ ಫ್ರೀಸ್ ಆಗಿಬಿಡುತ್ತೆ ಅಂತ ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಆಮೇಲೆ ನಾವು ಅನ್ಫ್ರೀಸ್ನು ಕೂಡ ಯಾವ ಥರ ಮಾಡೋದಂತನೂ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ಎಲ್ಲ ಪಾಯಿಂಟ್ಸ್ಗಳನ್ನೂ ಬಂದುಬಿಟ್ಟು ನೋಟಲ್ಲಿ ನೋಟ್ ಮಾಡಿಟ್ಟಿದ್ದೀನಿ. ಸೊ ಒಂದೊಂದು ಪಾಯಿಂಟ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಅದ್ರ ಜೊತೆಗೆ ನಾವು ಲಾಸ್ಟಲ್ಲಿ ಯಾವ ಥರ ಅನ್ಫ್ರೀಸ್ ಕೂಡ ಮಾಡ್ಕೊಳ್ಳೋದಂತನೂ ನಾನು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ ನಿಮಗೆ. ಓಕೆನಾ? ಸೊ ಮೊದಲನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ನಾವು ಏನು, ಸೊ ನೀವಿಲ್ಲಿ ನೋಡ್ಬೋದು, ಒಂದು ನಿಮಿಷ. ಸೊ ನೀವಿಲ್ಲಿ ನೋಡ್ಬೋದು ಇರ್ರೆಗ್ಯುಲರ್ ಅಪ್ಲೋಡಿಂಗ್ ಆ್ಯಂಡ್ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡದೇ ಇರೋದು. ಓಕೆನಾ? ತುಂಬ ಜನ ಬಂದುಬಿಟ್ಟು ಇರ್ರೆಗ್ಯುಲರ್ ಅಪ್ಲೋಡ್ ಮಾಡ್ತೀರಾ. ಇರ್ರೆಗ್ಯುಲರ್ ಅಪ್ಲೋಡ್ ಅಂದರೆ ಲೈಕ್ ಈಗ ಒಂದಿನ ಈಗ ವೀಡಿಯೋ ಮಾಡಿದ್ರೆ ನೆಕ್ಸ್ಟ್ ಗ್ಯಾಪ್ ಬಿಟ್ಬಿಡ್ತಾರೆ 10 days, ಅಥವಾ ನೆಕ್ಸ್ಟ್ ಗ್ಯಾಪ್ ಬಿಟ್ಬಿಡ್ತಾರೆ 1 week, ಇಲ್ಲ ಇನ್ನು ಸ್ವಲ್ಪ ಜನ 15 ದಿವಸ, ಈ ಥರ ಮಾಡಿ ಮಾಡಿ ವೀಡಿಯೋಸ್ಗಳನ್ನ ಹಾಕ್ತಾರೆ. ಅವ್ರಿಗೆ ಮನಸ್ಸಿಗೆ ಬಂದಾಗೆ ಇಷ್ಟ ಬಂದಾಗೆ ವೀಡಿಯೋನ ಹಾಕ್ತಾರೆ. ಅಂದರೆ ಲೈಕ್ ಈಗ ಒಂದು ವೀಡಿಯೋ ಮಾಡಿದ್ದಾರೆ ಅಂದರೆ ಬಿಡು, ಇನ್ನು ನೆಕ್ಸ್ಟ್ ಯಾವಾಗಾದರೂ ಅವರಿಗೆ ಮತ್ತೆ ಯೂಟ್ಯೂಬ್ ಓಪನ್ ಮಾಡಿದಾಗ ವೀಡಿಯೋ ಹಾಕ್ಬೇಕು ಅನ್ನಿಸ್ದಾಗ ವೀಡಿಯೋನ ಹಾಕ್ತಾರೆ. ಸೊ ಇದು ಬಂದುಬಿಟ್ಟು ಇರ್ರೆಗ್ಯುಲರ್ ಅಪ್ಲೋಡಿಂಗ್ ಆ್ಯಂಡ್ ಕನ್ಸಿಸ್ಟೆನ್ಸಿಂಗ್ ಏನಿದೆ ಅದನ್ನು ಮೇಂಟೈನ್ ಮಾಡದೇ ಇರೋದು. ಫಸ್ಟು ನೀವು ಬಂದುಬಿಟ್ಟು ಏನು ಮಾಡಬೇಕು, ನಿಮ್ಮದು ಕನ್ಸಿಸ್ಟೆನ್ಸಿ ಏನಿದೆ ಅದನ್ನು ಮೇಂಟೈನ್ ಮಾಡಬೇಕು. ಓಕೆನಾ? ಈಗ ಡೈಲಿ ವೀಡಿಯೋ ಮಾಡ್ತಾಯಿದ್ರೆ ಡೈಲಿ ಒಂದು ವೀಡಿಯೋ ಹಾಕಲೇಬೇಕು, ಮಿಸ್ ಮಾಡ್ದಂಗೆ ಹಾಕಲೇಬೇಕು. ಇದೇ ಬಂದುಬಿಟ್ಟು ಕನ್ಸಿಸ್ಟೆನ್ಸಿ. ಆ್ಯಂಡ್ ನೀವು ಇರ್ರೆಗ್ಯುಲರ್ ವೀಡಿಯೋ ಏನಾದರೂ ಅಪ್ಲೋಡ್ ಮಾಡ್ತಾಯಿದ್ರೆ ಯೂಟ್ಯೂಬ್ಗೆ ಅನಿಸುತ್ತೆ ಇವನು ಯೂಟ್ಯೂಬಲ್ಲಿ ಸೀರಿಯಸ್ ಇಲ್ಲ, ತಮಾಷೆ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಯೂಟ್ಯೂಬ್ಗೆ ಅನಿಸುತ್ತೆ. ಸೊ ಬಂದುಬಿಟ್ಟು ನಿಮ್ಮದು ಮುಂದಕ್ಕೆ ಇಂಪ್ರೆಷನ್ಸೇ ಯೂಟ್ಯೂಬ್ ಬಂದುಬಿಟ್ಟು ಕಳಿಸಲ್ಲ. ಸೊ ಇರ್ರೆಗ್ಯುಲರ್ ಆಗೋದು ಫಸ್ಟು ನಿಲ್ಲಿಸಿ. ತುಂಬ ಜನ ನಾನು ನೋಡಿದ್ದೀನಿ ಮಾಡೋದು ಇದೇ ಮಿಸ್ಟೇಕ್. ನಾನು ತುಂಬ ಜನ ಚಾನಲ್ ಚೆಕ್ ಮಾಡಿದಾಗ ನಾನು ನೋಡ್ತೀನಿ, ಅವ್ರು ಬಂದುಬಿಟ್ಟು ಇನ್ಕನ್ಸಿಸ್ಟೆನ್ಸ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಲೈಕ್ ತುಂಬ ಜನ ಈಗ ಇವತ್ತೊಂದು ವೀಡಿಯೋ ಮಾಡಿದರೆ ಈಗ 4-5 ದಿನ ಬಿಟ್ಟು ಒಂದು ವೀಡಿಯೋ ಮಾಡೋದು, ಇಲ್ಲಾಂದರೆ 10 ದಿನ ಬಿಟ್ಟು ಒಂದು ವೀಡಿಯೋ ಮಾಡೋದು. ಸೊ ಇದು ಬಂದುಬಿಟ್ಟು ಮಿಸ್ಟೇಕು ಮಾಡಬಾರ್ದು. ಇದರಿಂದನೂ ಕೂಡ ನಿಮ್ಮ ಚಾನಲ್ ಫ್ರೀಸ್ ಆಗೋ ಮೇನ್ ರೀಸನ್ ಒಂದು ಆಗಿರ್ಬೋದು. ಓಕೆನಾ? ಸೊ ನಾವು ಎರಡನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ ಆಡಿಯನ್ಸ್ ಚೇಂಜ್, ಇಲ್ಲಾಂದರೆ ಮಿಕ್ಸ್ ಕಂಟೆಂಟ್ ಹಾಕೋದು. ಓಕೆನಾ? ಇದು ಬಂದುಬಿಟ್ಟು ನನಗೆ ಗೊತ್ತಿರೋಂಗೆ 80 to 90% ಹೊಸ ಯೂಟ್ಯೂಬರ್ಸ್ ಇರ್ತಾರಲ್ಲ, ನ್ಯೂ ಯೂಟ್ಯೂಬರ್ ಜಾಯ್ನ್ ಆಗಿರ್ತಾರಲ್ಲ, ಅವ್ರು ಮಾಡೋದು ಇದು ತಪ್ಪು. ಓಕೆನಾ? ಇವನ್ ನಾನು ಕೂಡ ಲೈಕ್ ಸ್ಟಾರ್ಟಿಂಗಲ್ಲಿ ಇದ್ನಲ್ಲ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾನು ನಿಮ್ಮ ಥರ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೊಸ ಯೂಟ್ಯೂಬರ್ ಆದಾಗ ಸೇಮ್ ಈ ಎರಡನೇ ತಪ್ಪೇನಿದೆ ಅದು ಮಾಡ್ತಾ ಇದ್ದೆ. ಸೊ ನಮಗೆ ಏನು ಮಾಡಬೇಕು, ಈ ತಪ್ಪನ್ನ ನಾವು ಮಾಡಬಾರ್ದು. ಈಗ ನನ್ನ ತಪ್ಪೇನಿದೆ ಅದು ಸುಧಾರ ಮಾಡ್ಕೊಂಡಿದ್ದೀನಿ. ಈಗ ಒಂದೇ ಕ್ಯಾಟಗರಿಯಲ್ಲಿ ಒಂದೇ ಕಂಟೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ? ಒಂದೇ ಟಾಪಿಕ್ ಇಟ್ಕೊಂಡು. ಬಟ್ ನಿಮಗೆ ಬಂದುಬಿಟ್ಟು ಮಾಡಬಾರ್ದು. ಈಗ ಅಂದ್ಕೊಳ್ಳಿ ತುಂಬ ಜನ ಏನು ಮಾಡ್ತೀರಾ, ಈಗ ಗೇಮಿಂಗ್ ಚಾನೆಲ್ ಏನಾದರೂ ಮಾಡಿದರೆ, ಸೊ ಇವತ್ತು ಗೇಮಿಂಗ್ ಚಾನಲಲ್ಲಿ ಚೆನ್ನಾಗಿ ವ್ಯೂಸ್ ಬರ್ತಿದೆ ನೋಡಿಬಿಟ್ಟು ಅವ್ರು ಏನು ಮಾಡ್ತಾರೆ, ಗೇಮ್ ಚಾನಲ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಟೆಕ್ ವಿಡಿಯೋ ಹಾಕ್ತಾರೆ. ಸೊ ಈ ಮೇಯ್ನ್ ಏನು ಇದೆ ತಪ್ಪು ನೀವು ಮಾಡಬಾರ್ದು. ಓಕೆನಾ? ಮಿಕ್ಸ್ ಕಂಟೆಂಟ್ ಮಾಡಬಾರ್ದು, ಮಿಕ್ಸಪ್ ಮಾಡಬಾರ್ದು ನಿಮ್ಮ ಚಾನಲಲ್ಲಿ. ಸೊ ಈಗ ಅಂದ್ಕೊಳ್ಳಿ ಲೈಕ್ ಈಗ ಸ್ಟಾರ್ಟಿಂಗಲ್ಲಿ ಕುಕ್ಕಿಂಗ್ ವೀಡಿಯೋಸ್ ಹಾಕಿದ್ರೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಗೇಮಿಂಗ್ ವೀಡಿಯೋ ಹಾಕ್ತಾರೆ, ಅದ್ರ ನೆಕ್ಸ್ಟ್ ಡೇ ಬಂದುಬಿಟ್ಟು ಟೆಕ್ ವೀಡಿಯೋ ಹಾಕ್ತಾರೆ. ಅವರಿಗೆ ಲೈಕ್ ಇಂಟ್ರೆಸ್ಟ್ ಬಂದಂಗೆ ಯಾವ್ಯಾವ ಥರ ವೀಡಿಯೋ ಹಾಕಬೇಕು ನಾವು ಅಂತ, ಯಾವ್ಯಾವುದ್ರಲ್ಲಿ ಲೈಕ್ ಜಾಸ್ತಿ ವ್ಯೂಸ್ ಬರ್ತಾಯಿದೆ ಆ ಥರ. ಬೇರೆಯವ್ರ ವೀಡಿಯೋ ಏನಾದರೂ ನೋಡಿದರೆ ಅವ್ರಿಗೆ ಅನಿಸುತ್ತೆ, ಮನಸ್ಸಲ್ಲಿ ಅನಿಸುತ್ತೆ ಓಕೆ ಇದರಲ್ಲಿ ಜಾಸ್ತಿ ವ್ಯೂಸ್ ಬರ್ತಾಯಿದೆ ನಾವು ಈ ವಿಡಿಯೋ ಮಾಡೋಣ ಅಂತ ಅವ್ರ ಮನಸ್ಸಿಗೆ ಅನಿಸುತ್ತೆ. ಲೈಕ್ ಯೂಟ್ಯೂಬ್
ಯೂಟ್ಯೂಬ್ ಏನಾದರೂ ವೀಡಿಯೋಸ್ ಏನಾದರೂ ನೋಡ್ತಾ ಇದ್ದಾಗ ಆ ಥರ ಅನಿಸುತ್ತೆ. 90% ಜನ ಏನು ಮಾಡ್ತೀರಾ, ಈ ತಪ್ಪನ್ನ ಮಾಡ್ತೀರಾ. ಬಟ್ ನಾವು ಈ ತಪ್ಪು ಮಾಡೋ ಹಾಗಿಲ್ಲ. ನಮಗೆ ಈಗ ಒಂದೇ ಕಂಟೆಂಟು, ಒಂದೇ ಕ್ಯಾಟಗಿರಿ, ಒಂದೇ ನೀಶ್ ಏನಾದರೂ ನಾವು ಸೆಲೆಕ್ಟ್ ಮಾಡಿದರೆ ಅದನ್ನೇ ನಾವು ಫಾಲೋ ಅಪ್ ಮಾಡಬೇಕು, ಮಿಕ್ಸಪ್ ಮಾಡಬಾರ್ದು. ಸೊ ಇದು ಒಂದು ರೀಸನ್ನು ಬಂದುಬಿಟ್ಟು ನಿಮ್ಮದು ಏನಾಗುತ್ತೆ, ಚಾನೆಲ್ ಡೆಡ್ಡು ಇಲ್ಲ ಫ್ರೀಸ್ ಆಗೋ ಚಾನ್ಸಸ್ ಇರುತ್ತೆ, ಜಾಸ್ತಿ ಹೈ ಚಾನ್ಸಸ್ ಇರುತ್ತೆ. ಓಕೆನಾ. ಅದಾದಮೇಲೆ ನಾವು ಮೂರನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ CTR ಕ್ಲಿಕ್ ಟು ರೇಟ್ ಸಡನ್ ಡ್ರಾಪು. ಓಕೆನಾ. CTR ಕ್ಲಿಕ್ ಟು ರೇಟ್ ಸಡನ್ ಡ್ರಾಪ್ ಅಂದರೆ ಲೈಕ್ ಈಗ ಅಂದ್ಕೊಳ್ಳಿ, ಒಂದು ವಿಡಿಯೋ ಒಬ್ಬರು ಮಾಡಿರ್ತಾರೆ, ಅದು ಒಂದು ಲಾಂಗ್ ವಿಡಿಯೋ ಮಾಡಿರ್ತಾರೆ ಅಂದ್ಕೊಳ್ಳಿ, ಅದು 8 ಮಿನಿಟ್ಸ್ ವಿಡಿಯೋ. ಬಟ್ ಇಲ್ಲಿ ಆಡಿಯನ್ಸ್ ಎಷ್ಟು ಜನ ಬಂದುಬಿಟ್ಟು ನೋಡ್ತಾ ಇದ್ದಾರೆ ಅಂದರೆ, ಆಡಿಯನ್ಸ್ ಬಂದುಬಿಟ್ಟು ಈ ವಿಡಿಯೋನ ತುಂಬ ಕಮ್ಮಿ ಕ್ಲಿಕ್ ಮಾಡ್ತಾ ಇದ್ದಾರೆ, ಜಾಸ್ತಿ ನೋಡ್ತಾ ಇಲ್ಲ, ಜಸ್ಟ್ ಥಂಬ್ನೇಲ್ ಆ್ಯಂಡ್ ಟೈಟಲ್ ನೋಡಿಬಿಟ್ಟು ಕ್ಲಿಕ್ ಮಾಡ್ತಿದ್ದಾರೆ ಅಂತಂದರೆ, ಸೊ ಇದು ಬಂದುಬಿಟ್ಟು ಮ್ಯಾಟರ್ ಆಗುತ್ತೆ. ನಿಮ್ಮದು ಥಂಬ್ನೇಲ್ ಏನಿದೆ ಅದನ್ನು ಫಸ್ಟು ನೀವು ಸುಧಾರ ಮಾಡಬೇಕು. ಆದಷ್ಟು ಬಂದುಬಿಟ್ಟು ನಿಮ್ಮ ಥಂಬ್ನೇಲ್ ಏನಿದೆ, ನಿಮ್ಮ ವಿಡಿಯೋದಲ್ಲಿ ಏನಿದೆ ಅದರ ರಿಲೇಟೆಡ್ ಥಂಬ್ನೇಲೇ ಮಾಡಬೇಕು. ನೀವು ವಿಡಿಯೋದಲ್ಲೇ ಏನೋ ಬೇರೆ ತೋರಿಸಿರ್ತೀರ, ಬಟ್ ಥಂಬ್ನೇಲಲ್ಲೇ ಬೇರೆ ಏನೋ ಇದೆ. ಆಡಿಯನ್ಸ್ ಪಕ್ಕ ಆ ಥಂಬ್ನೇಲಲ್ಲಿ ಏನಿದೆ ಅದನ್ನು ನೋಡೋಕ್ಕೆ ಬಂದಿರ್ತಾರಲ್ವ, ಸೊ ನೀವು ಅದನ್ನು ತೋರಿಸ್ದಲ್ಲೇ ಬೇರೆ ಏನೋ ತೋರಿಸ್ತಾ ಇದ್ದರೆ ಆಗ ಆಡಿಯನ್ಸ್ ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲೇ ಸ್ಕಿಪ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಆಗ ನಿಮ್ದು ಏನಾಗುತ್ತೆ, CTR ಅಂದರೆ ಕ್ಲಿಕ್ ಟು ರೇಟ್ ಏನಾಗುತ್ತೆ, ಸಡನ್ ಡ್ರಾಪ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಮಿಸ್ಟೇಕ್ನ ನೀವು ಮಾಡಬಾರ್ದು. ನಿಮ್ಮ ವಿಡಿಯೋದಲ್ಲಿ ಏನಿರುತ್ತೆ ಅದನ್ನೇ ಬಂದುಬಿಟ್ಟು ನೀವು ತೋರಿಸ್ಬೇಕು. ನಿಮ್ಮ ಟೈಟಲಲ್ಲೂ ಕೂಡ ಅದರ ರಿಲೇಟೆಡೇ ಟೈಟಲ್ ಹಾಕಿರಬೇಕು, ಆ್ಯಂಡ್ ಅದರ ರಿಲೇಟೆಡೇ ಥಂಬ್ನೇಲ್ ಕೂಡ ನೀವು ಮಾಡಿ ಹಾಕಿರಬೇಕು. ಓಕೆನಾ. ನೀವು ಇಲ್ಲ ವಿಡಿಯೋನೇ ನಂದು ಬೇರೆದು, ಥಂಬ್ನೇಲೇ ಬೇರೆದು, ಟೈಟಲೇ ಬೇರೆದು ಅಂದರೆ ಅದು ಬಂದುಬಿಟ್ಟು ಆಗ ನಿಮ್ಮದು ಏನಾಗುತ್ತೆ, CTR ಕ್ಲಿಕ್ ಟು ರೇಟು ಸಡನ್ ಡ್ರಾಪ್ ಆಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಿಮ್ಮದು ಮುಂದಕ್ಕೆ ಇಂಪ್ರೆಷನ್ನು ಹೋಗಲ್ಲ, ಆ್ಯಂಡ್ ಇದ್ರ ಜೊತೆಗೆ ನಿಮ್ಮ ಚಾನಲ್ಲು ಫ್ರೀಸ್ ಆ್ಯಂಡ್ ಡೆಡ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಾದಮೇಲೆ ಗೈಸ್ ನಮ್ಮದು 4ನೇ ಪಾಯಿಂಟ್ ಬಂದುಬಿಟ್ಟು ಏನಂದರೆ, ವಾಚ್ ಟೈಮ್ ಆ್ಯಂಡ್ ರಿಟೆನ್ಷನ್ ಲೋ ಆಗೋದು. ಓಕೆನಾ. ಅಂದರೆ ಲೋ ಆಗೋದು. ವಾಚ್ ಟೈಮ್ ಬಂದುಬಿಟ್ಟು ಈ ನಮ್ಮದು ಒಂದು ವಿಡಿಯೋ ಇದೆ ಅಂದರೆ ಅದು ಬಂದುಬಿಟ್ಟು ಓಡೋದು ಯಾವುದರಿಂದ, ವಾಚ್ ಟೈಮ್ ಆ್ಯಂಡ್ ರಿಟೆನ್ಷನಿಂದ. ವಾಚ್ ಟೈಮ್ ರಿಟೆನ್ಷನ್ ಅಂದರೆ ಲೈಕ್ ಈಗ ನಮಗೊಂದು 8 ಮಿನಿಟ್ಸ್ದು ಒಂದು ವಿಡಿಯೋ ಮಾಡಿದ್ದೀವಿ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಮ್ಮದು ಒಂದು 8 ಮಿನಿಟ್ದು ವಿಡಿಯೋ ಇದೆ. ಬಟ್ ಆ ವಿಡಿಯೋದಲ್ಲಿ ಏನೂ ಇಲ್ಲ, ಲೈಕ್ ಆಡಿಯನ್ಸ್ ಬಂದುಬಿಟ್ಟು 1 ನಿಮಿಷನೇ ಬಂದುಬಿಟ್ಟು ವಿಡಿಯೋನ ನೋಡ್ತಾ ಇದ್ದಾರೆ, ಮಿಕ್ಕಿದ್ದು ಏನು 7 ಮಿನಿಟ್ ವಿಡಿಯೋ ಏನಿದೆ ನೋಡ್ತಾ ಇಲ್ಲ, ಜಸ್ಟ್ ಸ್ಟಾರ್ಟಿಂಗ್ ಪಾರ್ಟದು ಮಾತ್ರ ನೋಡಿಬಿಟ್ಟು ಸ್ಕಿಪ್ ಮಾಡಿ ಹೋಗ್ತಾ ಇದ್ದಾರೆ ಅಂದರೆ ಯೂಟ್ಯೂಬ್ಗೆ ಅನಿಸುತ್ತೆ ಈ ವಿಡಿಯೋದಲ್ಲಿ ಜೀವನೇ ಇಲ್ಲ. ಓಕೆನಾ. ಮುಂದಕ್ಕೆ ಕಳಿಸೋದು ವೇಸ್ಟ್ ಅಂತ ಅನಿಸುತ್ತೆ ಯೂಟ್ಯೂಬ್ಗೆ. ಓಕೆನಾ. ಸೊ ನಿಮಗೇನು ಮಾಡಬೇಕು, ಅಟ್ಲೀಸ್ಟ್ ನಿಮ್ಮದು 8 ಮಿನಿಟ್ಸ್ದು ವಿಡಿಯೋ ಇದೆಯಾ, ಅಟ್ಲೀಸ್ಟ್ ನೀವು 4 ಮಿನಿಟ್ ಆದರೂ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಈ ಥರ ಮಾಡಬೇಕು, ಲೈಕ್ ಆಡಿಯನ್ಸ್ ರಿಟೆನ್ಷನ್ ಬಂದುಬಿಟ್ಟು ನಿಮಗೆ ಸಿಗಬೇಕು ಈ ವಿಡಿಯೋದಲ್ಲಿ. ಓಕೆನಾ. ಸೊ ಆಡಿಯನ್ಸ್ ರಿಟೆನ್ಷನ್ನೇ ಸಿಗಲಿಲ್ಲ, 1 ಮಿನಿಟ್ಗೆ ಸ್ಕಿಪ್ ಮಾಡಿ ಹೋಗ್ತಾ ಇದ್ದಾರೆ ಅಂದರೆ ಇದು ಮುಂದಕ್ಕೆ ಬಂದುಬಿಟ್ಟು ವಿಡಿಯೋ ಇಂಪ್ರೆಷನ್ಸು ಕಳಿಸಲ್ಲ. ಏನಾಗುತ್ತೆ, ನಿಮ್ಮದು 1 ನಿಮಿಷದಲ್ಲೇ ನಿಲ್ಲಿಸ್ತಾ ಇದ್ದಾರೆ ಅಂದರೆ ಏನಾಗುತ್ತೆ, ಅಲ್ಲಿ ನಿಮ್ಮ ವಿಡಿಯೋ ಏನಿದೆ ಅದು ಬಂದುಬಿಟ್ಟು ನಿಂತು ಹೋಗಿಬಿಡುತ್ತೆ. ಓಕೆನಾ. ಇಂಪ್ರೆಷನ್ ಹೋಗೋದು ನಿಂತು ಹೋಗಿಬಿಡುತ್ತೆ. ಆ್ಯಂಡ್ ಯೂಟ್ಯೂಬ್ಗೂ ಒಂದು ಕಡೆ ಸಿಗ್ನಲ್ ಹೋಗುತ್ತೆ. ಏನು ಸಿಗ್ನಲ್ಲು, ಲೈಕ್ ಈ ವಿಡಿಯೋದಲ್ಲಿ ಏನೂ ಜೀವ ಇಲ್ಲ, ಸುಮ್ಮನೆ ಮುಂದಕ್ಕೆ ಕಳಿಸೋದು, ಇಂಪ್ರೆಷನ್ ಕಳಿಸೋದು ವೇಸ್ಟ್ ಅಂದ್ಬಿಟ್ಟು. ಸೊ ನಿಮಗೆ ಇದರಲ್ಲಿ ಮೇಯ್ನಾಗಿ ನಮಗೆ ವಾಚ್ ಟೈಮ್ ಸಿಗಬೇಕು ವಿಡಿಯೋದಲ್ಲಿ, ಅದ್ರ ಜೊತೆಗೆ ರಿಟೆನ್ಷನ್. ಓಕೆನಾ. ಸೊ ಇದು ವಾಚ್ ಟೈಮು ಸಿಗ್ತಿಲ್ಲ ಆ್ಯಂಡ್ ರಿಟೆನ್ಷನ್ನು ಲೋ ಆಗ್ತಾ ಇದೆ ಅಂದರೆ ಸೇಮ್ ಅಂದರೆ ಅಂದ್ಕೊಳ್ಳಿ ನಿಮ್ಮದು ಚಾನೆಲ್ ಬಂದುಬಿಟ್ಟು ಡೆಡ್ ಆಗ್ತಾ ಇದೆ ಅಂತ ಅರ್ಥ. ಓಕೆನಾ. ಈಗ ಯೂಟ್ಯೂಬ್ದು ಒಂದು ರಿಯಾಲಿಟಿ ಏನಂದರೆ, ಈಗ ಒಂದು ಯಾವುದಾದ್ರೂ ಫುಲ್ ವೀಡಿಯೋ, ಓಕೆನಾ, ನಿಮ್ಮದು ಒಂದು ವೀಡಿಯೋ ನೀವು ಮಾಡಿದ್ದೀರಾ ಅಂದ್ಕೊಳ್ಳಿ, ಈ ಫುಲ್ ವೀಡಿಯೋ ಏನಾದರೂ ನೋಡಿದರೆ ಮಿಕ್ಕಿದ ಆಡಿಯನ್ಸ್ ಹತ್ರ ಬಂದುಬಿಟ್ಟು ನಿಮ್ಮ ವೀಡಿಯೋ ಏನಿರುತ್ತೆ, ಈ ಟೋಟಲ್ ವೀಡಿಯೋ ಏನಿರುತ್ತೆ ಆ ಆಡಿಯನ್ಸ್ ಹತ್ರ ಬಂದುಬಿಟ್ಟು ಕಳಿಸುತ್ತೆ ನಿಮ್ಮ ವೀಡಿಯೋನ. ಓಕೆನಾ. ಆಗ ಬಂದುಬಿಟ್ಟು ಆಡಿಯನ್ಸ್ನು ಆ ವಿಡಿಯೋ ನೋಡ್ತಾರೆ, ಬಟ್ ಈ ವಿಡಿಯೋ ಚೆನ್ನಾಗಿದ್ರೇ ಅಲ್ವಾ ಆಡಿಯನ್ಸ್ ನೋಡೋದು. ಸೊ ಇಲ್ಲ ಬೈ ಚಾನ್ಸು ಯೂಟ್ಯೂಬ್ ಬಂದುಬಿಟ್ಟು ಇದರಲ್ಲಿ ಸ್ಕಿಪ್ ಮಾಡ್ತಿದ್ದಾರೆ ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ಇಂಪ್ರೆಷನ್ಸ್ ಕಳಿಸಲ್ಲ. ಆ ವಿಡಿಯೋದು ಏನಿದೆ, ನಿಮ್ಮದು ಚಾನೆಲ್ದು ವೀಡಿಯೋಸ್ ಏನಿದ್ದಾವೆ ಅದರದ್ದು ಇಂಪ್ರೆಷನ್ ಕಳಿಸಲ್ಲ. ಇದರಿಂದ ಏನಾಗುತ್ತೆ, ನಿಮ್ಮದು ಚಾನೆಲ್ ಕೂಡ ಡೆಡ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಫ್ರೀಸ್ ಆಗೋ ಚಾನ್ಸಸ್ಸು ಇರುತ್ತೆ. ಓಕೆನಾ. ಇದಾಯಿತು ನಮ್ಮದು 4ನೇ ಪಾಯಿಂಟು. ಆ್ಯಂಡ್ 5ನೇ ಪಾಯಿಂಟ್ ಬಂದುಬಿಟ್ಟು ಲೋ ಕಂಟೆಂಟ್ ಸ್ಟ್ರಾಟಜಿ. ಓಕೆನಾ. ಸೊ ಇದು ಬಂದುಬಿಟ್ಟು ಏನಂದರೆ ಓಲ್ಡ್ ಕಂಟೆಂಟ್ ಸ್ಟ್ರಾಟಜಿ ಅಂದರೆ ಲೈಕ್ ಈಗ ಅಂದ್ಕೊಳ್ಳಿ 2-3 ಇಯರ್ಸ್ ಬ್ಯಾಕ್ ಯಾವ ಥರ ನೀವು ವಿಡಿಯೋ ಮಾಡ್ತಾಯಿದ್ರಿ, ನಿಮ್ಮ ಸ್ಟೈಲು, ಮಾತಾಡೋ ಸ್ಟೈಲ್ ಯಾವ ಥರ ಇತ್ತು ಆ್ಯಂಡ್ ನೀವು ಯಾವ ರೀತಿಯಲ್ಲಿ ವಿಡಿಯೋ ಮಾಡ್ತಿದ್ದೀರಾ, ಸೊ ಸೇಮ್ ಅದೇ ರೀತಿ ಈಗನೂ ಅದನ್ನೇ ನೀವು ಅಪ್ಲೈ ಮಾಡ್ತಾಯಿದ್ದೀರಾ ಅಂದರೆ
ಅಂದರೆ ಲೈಕ್ ಸೇಮ್ ಓಲ್ಡ್ ಯಾವ ಥರ 4-5 ವರ್ಷದಿಂದ ನೀವು ಯಾವ ಥರ ಸೇಮ್ ವಿಡಿಯೋ ಮಾಡ್ತಾಯಿದ್ರಿ ಅದೇ ಥರ ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲದೆ ಅದೇ ಥರ ವಿಡಿಯೋ ಏನಾದರೂ ಮಾಡ್ತಾಯಿದ್ರೆ ಇದರಿಂದನೂ ಕೂಡ ನಿಮ್ಮದು ಚಾನಲ್ ಬಂದುಬಿಟ್ಟು ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ. ಸೊ ಈಗ ಬಂದುಬಿಟ್ಟು ಚೇಂಜ್ ಆಗ್ತಾ ಇದೆ ಅಲ್ವಾ, ಜನ್ರೇಷನ್ಸ್ ಎಲ್ಲ ಚೇಂಜ್ ಆಗಿದೆ ಆಲ್ರೆಡಿ. ಈಗ ವರ್ಷ ಹೋಗ್ತಾನೂ ಎಲ್ಲನೂ ಬಂದುಬಿಟ್ಟು ಚೇಂಜ್ ಆಗ್ತಾ ಇದೆ. ಸೊ ಅದರ ಯಾವ ಥರ ಚೇಂಜ್ ಆಗ್ತಿದೆ ಅದರ ಥರ ನಮ್ಮದು ಹೇಳೋ ಸ್ಟೈಲು ಚೇಂಜ್ ಆಗಿರಬೇಕು. ಆ್ಯಂಡ್ ಬೇರೆದು ನಾವು ಏನು ಓಲ್ಡ್ ಟೈಪ್ ವಿಡಿಯೋ ಮಾಡ್ತಾಯಿದ್ವಿ ಅದೂ ಕೂಡ ನಮ್ಮದು ಚೇಂಜ್ ಆಗಬೇಕು. ನಮ್ಮದು ಈಗ ನಾವು ವಿಡಿಯೋ ಮಾಡ್ತಾ ನಮ್ಮದು ಸ್ಕಿಲ್ ಕೂಡ ಡೆವಲಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ಸ್ಕಿಲ್ ಕೂಡ ಡೆವಲಪ್ ಮಾಡ್ಕೋಬೇಕು. ಓಲ್ಡ್ ಕಂಟೆಂಟೇ ನಾವು ಹಾಕಬಾರ್ದು. ಸೇಮ್ ನಾವು ಹೆಂಗೆ ಮಾಡ್ತಾಯಿದ್ವಿ 4-5 ವರ್ಷದ ಹಿಂದೆ ಸೇಮ್ ಅದೇ ಥರ ಹಾಕಬಾರ್ದು. ಚೇಂಜಸ್ ಇರಲೇಬೇಕು ನಮ್ಮ ವಿಡಿಯೋದಲ್ಲಿ. ಓಕೆನಾ. ಇಲ್ಲ ಅಂದರೆ ನಮ್ಮ ಚಾನೆಲ್ ಏನಾಗುತ್ತೆ ಡೆಡ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಓಕೆನಾ. ಅದಾದಮೇಲೆ 6ನೇ ಪಾಯಿಂಟ್ ಬಂದುಬಿಟ್ಟು ಸ್ಪ್ಯಾಮಿ ಆರ್ ರಿಯೂಸ್ ಕಂಟೆಂಟು. ಸ್ಪ್ಯಾಮಿ ಅಂದರೆ ಲೈಕ್ ಸ್ಪ್ಯಾಮ್ ಮಾಡ್ತಿರಲ್ಲ ತುಂಬ ಜನ, ನನಗೆ ಗೊತ್ತಿರೋಂಗೆ ಇದು ಹೊಸ ಯೂಟ್ಯೂಬರ್ಸ್ ತುಂಬ ಜನ ಮಾಡ್ತಾರೆ. ಸ್ಪ್ಯಾಮ್ ಅಂದರೆ ಹೇಳ್ತೀನಿ, ಸ್ಪ್ಯಾಮ್ ಅಂದರೆ ನಾನು ಸ್ಕ್ಯಾಮ್ ಮಾಡ್ತೀನಿ ಅಂತ ಅಂದ್ಕೋಬೇಡಿ. ಲೈಕ್ ಸ್ಪ್ಯಾಮ್ ಅಂದರೆ ತುಂಬ ಜನ ಏನು ಮಾಡ್ತೀರಾ ಅಂದರೆ, ಈಗ ಒಂದು ವೀಡಿಯೋನ ಹಾಕಿರ್ತಾರೆ ಅಂದ್ಕೊಳ್ಳಿ. ಓಕೆನಾ. ಅವ್ರ ಚಾನಲಲ್ಲಿ ಒಂದು ವೀಡಿಯೋ ಹಾಕಿರ್ತಾರೆ, ಬಟ್ ಅದಕ್ಕೆ ವ್ಯೂಸೇ ಬರಲ್ಲ. ಒಂದು 10 ವ್ಯೂಸ್ ಏನಾದರೂ ಬಂದಿರುತ್ತೆ. ಬಟ್ ಅವ್ರು ಏನು ಮಾಡ್ತಾರೆ, ವ್ಯೂಸೇ ಬಂದಿಲ್ವಲ್ಲ ಅಂತ ಆ ವಿಡಿಯೋನ ಡಿಲೀಟ್ ಮಾಡಿಬಿಡ್ತಾರೆ. ಓಕೆನಾ. ಡಿಲೀಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ಸೇಮ್ ಅದೇ ವಿಡಿಯೋನ ಬಂದುಬಿಟ್ಟು ಏನು ಮಾಡ್ತಾರೆ, ಪೋಸ್ಟ್ ಮಾಡ್ತಾರೆ. ಆಗನೂ ಕೂಡ ವ್ಯೂಸ್ ಬಂದಿಲ್ವಾ, ಆಗನೂ ಆ ವಿಡಿಯೋನ ಬಂದುಬಿಟ್ಟು ಡಿಲೀಟ್ ಮಾಡ್ತೀರಾ. ಅದನ್ನು ಹೇಳೋದು ಸ್ಪ್ಯಾಮ್ ಅಂತ. ಓಕೆನಾ. ನೀವು ನಿಮ್ಮ ಚಾನಲಲ್ಲಿ ಸ್ಕ್ಯಾಮ್ ಮಾಡ್ತಾ ಇದ್ದೀರಾ ಅಂತ ಯೂಟ್ಯೂಬ್ಗೆ ಗೊತ್ತಾಗುತ್ತೆ. ಆಗ ಏನಾಗುತ್ತೆ, ನಿಮ್ಮದು ಚಾನೆಲ್ಲು ಡೆಡ್ ಆಗೋ ಚಾನ್ಸಸ್ಸು ಇರುತ್ತೆ. ಆ್ಯಂಡ್ ರಿಯೂಸ್ ಕಂಟೆಂಟ್ ಅಂದರೆ ಲೈಕ್ ನೀವು ಹಾಕಿದ್ದೇ ವಿಡಿಯೋ ಹಾಕೋದು. ನೀವು ಒಂದು ವಿಡಿಯೋನ ಹಾಕಿದ್ದೀರಲ್ ಆಲ್ರೆಡಿ ನಿಮ್ಮ ಚಾನಲಲ್ಲಿ, ಅದು ಅವೈಲೇಬಲ್ ಇದೆ ವಿಡಿಯೋ, ಮತ್ತೆ ನೀವು ಏನು ಮಾಡ್ತಿದ್ದೀರಾ ಅದೇ ವಿಡಿಯೋನ ತೆಗೆದು ಹಾಕ್ತಾ ಇದ್ದೀರಾ ಅಂದರೆ ಅದು ರಿಯೂಸ್ ಕಂಟೆಂಟ್ಗೆ ಬರುತ್ತೆ. ಆ್ಯಂಡ್ ಇದ್ರ ಜೊತೆಗೇ ನೀವೇನಾದರೂ ಬೇರೆಯವ್ರದ್ದು ವಿಡಿಯೋನ ಕಾಪಿ ಮಾಡಿ ಹಾಕ್ತಾ ಇದ್ದೀರಾ, ಲೈಕ್ ಆಲ್ರೆಡಿ ಅದು ಅವೈಲೇಬಲ್ ಇದೆ ಯೂಟ್ಯೂಬಲ್ಲಿ, ನೀವೇನು ಮಾಡ್ತಿದ್ದೀರಾ ಅದ್ರದ್ದು ಯೂಟ್ಯೂಬಲ್ಲೇ ಸ್ಕ್ರೀನ್ ರೆಕಾರ್ಡ್ ಏನಾದರೂ ಮಾಡಿಕೊಂಡು ಇಲ್ಲ ಆ ವಿಡಿಯೋನ ಡೌನ್ಲೋಡ್ ಏನಾದರೂ ಮಾಡಿಕೊಂಡು ನಿಮ್ಮ ಚಾನಲಲ್ಲಿ ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ದರೆ ಅದು ಬಂದುಬಿಟ್ಟು ರಿಯೂಸ್ ಕಂಟೆಂಟ್ಗೆ ಬರುತ್ತೆ. ಸೊ ಇದು ಬಂದುಬಿಟ್ಟು ಇದು ಕೂಡ ನೀವು ಏನಾದರೂ ನಿಮ್ಮ ಚಾನಲಲ್ಲಿ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ, ಸ್ಕ್ಯಾಮ್ ಅವ್ರ ರಿಯೂಸ್ ಕಂಟೆಂಟ್ದು ಆ್ಯಕ್ಟಿವಿಟಿ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಆಗ ಏನಾಗುತ್ತೆ, ನಿಮ್ಮ ಚಾನಲ್ ಡೆಡ್ ಆಗೋ ಚಾನ್ಸಸ್ ಕೂಡ ಜಾಸ್ತಿನೇ ಇರುತ್ತೆ. ಓಕೆನಾ. ಸೊ ನಮ್ಮದು 7ನೇ ಪಾಯಿಂಟ್ ಬಂದುಬಿಟ್ಟು ಎಂಗೇಜ್ಮೆಂಟ್ ಲಾ ಅಂದರೆ ಲೈಕ್ ಎಂಗೇಜ್ಮೆಂಟ್ ಆಗದೆ ಇರೋದು ನಮ್ಮ ಚಾನಲಲ್ಲಿ. ಲೈಕ್ ಎಂಗೇಜ್ಮೆಂಟ್ ಅಂದರೆ ಏನು ತಿಳ್ಕೊಳ್ಳಿ. ಎಂಗೇಜ್ಮೆಂಟ್ ಅಂದರೆ ಲೈಕು, ಕಾಮೆಂಟು, ಶೇರು, ಇದನ್ನೇ ನಾವು ಬಂದುಬಿಟ್ಟು ಎಂಗೇಜ್ಮೆಂಟ್ ಅಂತ ಹೇಳೋದು. ಲೈಕ್ ಅಂದರೆ ಲೈಕ್ ಏನಾದರೂ ಮಾಡಿದ್ರೆ ಇದು ಬಂದುಬಿಟ್ಟು ಎಂಗೇಜ್ ಆಗೋದು. ಈಗ ಏನು ಎಂಗೇಜ್ಮೆಂಟ್ ಇಲ್ಲ ಅಂದರೆ, ಈಗ ಲೈಕ್ ಏನು ಬರ್ತಾ ಇಲ್ಲ, ಕಮೆಂಟ್ಸ್ ಏನು ಬರ್ತಾ ಇಲ್ಲ, ಶೇರ್ ಏನು ಬರ್ತಾ ಇಲ್ಲ ಅಂದರೆ ನಿಮ್ಮದು ಎಂಗೇಜ್ಮೆಂಟ್ ಆಗ್ತಾ ಇಲ್ಲ ನಿಮ್ಮ ವಿಡಿಯೋ ಅಂತ. ಎಂಗೇಜ್ಮೆಂಟ್ ಆಗಬೇಕಂದ್ರೆ ಸೊ ನಿಮ್ಮ ವಿಡಿಯೋನ ಯಾರಾದರೂ ಲೈಕ್ ಮಾಡ್ತಾ ಇದ್ದಾರೆ, ಯಾವುದೇ ಆ್ಯಕ್ಟಿವಿಟಿ ರಿಯಾಕ್ಟ್ ಏನಾದರೂ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ವಿಡಿಯೋನ ನೋಡಿಬಿಟ್ಟು ಲೈಕ್ ಆದರೂ ಆಗಲಿ ಆ್ಯಂಡ್ ಡಿಸ್ಲೈಕ್ ಆದರೂ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ, ಇದು 3ರಲ್ಲೂ. ಓಕೆನಾ. ಲೈಕ್, ಕಾಮೆಂಟ್, ಶೇರ್, ಇದರಲ್ಲಿ ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಅಂದರೆ ಅದು ಒಂದು ರಿಯಾಕ್ಟ್ ಆಗುತ್ತೆ ನಿಮ್ಮ ಚಾನಲ್ಗೆ ಮಾಡೋದು ಆಡಿಯನ್ಸು. ಸೊ ಇದರಿಂದ ಏನಾಗುತ್ತೆ, ನಮ್ಮದು ಎಂಗೇಜ್ಮೆಂಟ್ ಬಂದುಬಿಟ್ಟು ಆಗುತ್ತೆ. ಸೊ ಲೈಕು, ಡಿಸ್ಲೈಕು, ಕಾಮೆಂಟು, ಶೇರ್ ಏನಾದರೂ ಆಡಿಯನ್ಸ್ ಮಾಡ್ತಾಯಿದ್ರೆ ಇದರಿಂದ ಎಂಗೇಜ್ಮೆಂಟ್ ಬಂದುಬಿಟ್ಟು ಆಗುತ್ತೆ. ಬಟ್ ಇದು ಏನೂ ಮಾಡ್ತಾ ಇಲ್ಲ ಅಂದರೆ ಏನಾಗುತ್ತೆ, ನಿಮ್ಮದು ಏನು ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಬೋರ್ ಆಡಿಯನ್ಸು, ಆ್ಯಂಡ್ ಇಲ್ಲಾಂದರೆ ನೀವು ವಿಡಿಯೋನೇ ಮಾಡ್ತಾ ಇರೋದು ಬೋರು, ಹಾಗಾಗಿ ನಿಮಗೆ ಲೈಕ್ಸು ಬರ್ತಿಲ್ಲ, ಕಾಮೆಂಟ್ಸು ಬರ್ತಿಲ್ಲ, ಶೇರು ಬರ್ತಿಲ್ಲ, ಮುಂದಕ್ಕೆ ವಿಡಿಯೋ ಕಳಿಸೋದೇ ಬೇಡ ಅಂತ ಯೂಟ್ಯೂಬ್ಗೆ ಒಂದು ಸಿಗ್ನಲ್ ಹೋಗುತ್ತೆ. ಸೊ ನೀವು ವಿಡಿಯೋದಲ್ಲಿ ಏನಾದರೂ ಮಾತಾಡಬೇಕಿದ್ರೆ ನೀವು ಹೇಳಿ, ನನ್ನ ಚಾನಲ್ನ ಕಮೆಂಟ್ ಮಾಡಿ, ಇಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಏನಾದರೂ ಹೇಳಿ. ಏನಾದರೂ ಒಂದು ಆ್ಯಕ್ಟಿವಿಟಿ ಮಾಡ್ತಾ ಇದ್ರೇ ಅಲ್ವಾ ನಿಮ್ಮದು ವಿಡಿಯೋ ಬಂದುಬಿಟ್ಟು ಎಂಗೇಜ್ಡ್ ಆಗಿರುತ್ತೆ. ಸೊ ಏನೂ ಆ್ಯಕ್ಟಿವಿಟಿ ಮಾಡಿಲ್ಲ ಅಂದರೆ ಏನೂ ಎಂಗೇಜ್ ಆಗಲ್ಲ, ಆ್ಯಂಡ್ ನಿಮ್ಮ ಚಾನಲ್ ಬಂದುಬಿಟ್ಟು ಫ್ರೀಸ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಸೊ ಇವಾಯಿತು ನಮ್ಮದು ಒಂದು 7 ಪಾಯಿಂಟು ಯಾವ್ಯಾವ ರೀಸನ್ಗೆ ನಮ್ಮದು ಚಾನೆಲ್ ಬಂದುಬಿಟ್ಟು ಫ್ರೀಸ್ ಆಗುತ್ತೆ ಅಂತ. ಈಗ ನಾನು ನಿಮಗೆ ತಿಳಿಸ್ಬಿಡ್ತೀನಿ ನಾವು ಯಾವ ಥರ ಬಂದುಬಿಟ್ಟು ಅನ್ಫ್ರೀಸ್ ಮಾಡ್ಕೋಬೋದು ನಮ್ಮ ಚಾನಲ್ನ ಅಂತ. ಓಕೆನಾ. ಫ್ರೀಸ್ ಆಗಿರೋ ಚಾನಲ್ನ ಮತ್ತೆ ಅನ್ಫ್ರೀಸ್ ಮಾಡ್ಕೊಳ್ಳೋದು. ಓಕೆನಾ. ಅಲ್ಕೋರಿದಮ್ ಬಂದುಬಿಟ್ಟು ರಿಸೆಟ್ಟು. ಫಸ್ಟ್ನೇ ಪಾಯಿಂಟ್ ಬಗ್ಗೆ ನಾವು ಮಾತಾಡೋದಾದರೆ ಅಲ್ಕೋರಿದಮ್ ರಿಸೆಟ್ಟು. ಸ್ಟಾರ್ಟಿಂಗ್ ಬಂದುಬಿಟ್ಟು ನೀವು ಏನು ಮಾಡಿ, ಈಗ ನಿಮ್ಮ ಚಾನಲ್ ಈ ಥರ ಆಗ್ತಾ ಇದೆ, 10-20 ವ್ಯೂಸ್ ಬರ್ತಾ ಇದೆ, ಫ್ರೀಸ್ ಆಗಿದೆ ಅಂತ ನಿಮಗೇನಾದರೂ ಅನ್ನಿಸ್ತಾ ಇದ್ದರೆ ನೀವೇನು ಮಾಡಿ, ಒಂದು 5 ಡೇಸ್ ಬಂದುಬಿಟ್ಟು ಆ ಚಾನಲಲ್ಲಿ ನಿಮ್ಮ
ಚಾನಲ್ ಏನಿರುತ್ತೆ ಆ ಚಾನಲಲ್ಲಿ ಬಂದುಬಿಟ್ಟು 5 ಡೇಸು ವಿಡಿಯೋನ ಪೋಸ್ಟ್ ಮಾಡೋದು ನಿಲ್ಲಿಸ್ಬಿಟ್ಟು ಆದಮೇಲೆ 5 ಡೇಸ್ ನಿಲ್ಲಿಸಾದ್ಮೇಲೆ ಓಕೆನಾ 6ನೇ ಡೇ ಏನು ಮಾಡಿ ನೀವು ಬಂದುಬಿಟ್ಟು ಒಂದು ಶಾರ್ಟ್ ವಿಡಿಯೋನ ಪೋಸ್ಟ್ ಮಾಡಿ. ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋನ ಪೋಸ್ಟ್ ಮಾಡ್ತೀರಾ, ಆ ಶಾರ್ಟ್ ವಿಡಿಯೋನ ಪೋಸ್ಟ್ ಮಾಡಿದಾಗ ನಿಮ್ಮದು ಸ್ಟಾರ್ಟಿಂಗ್ ಒಂದು 3 ಸೆಕೆಂಡ್ ಏನಿದೆ ನಿಮ್ಮದು ತುಂಬ ಚೆನ್ನಾಗಿರಬೇಕು ವಿಡಿಯೋ ಓಕೆನಾ. ತುಂಬ ಚೆನ್ನಾಗಿರ್ಬೇಕಂದ್ರೆ ಹುಕ್ ಕ್ರಿಯೇಟ್ ಮಾಡಬೇಕು ನೀವು ವಿಡಿಯೋದಲ್ಲಿ ಓಕೆನಾ. ಆಡಿಯನ್ಸ್ ಎಂಗೇಜ್ ಆಗೋ ಥರ ಹುಕ್ ಏನಾದರೂ ಸ್ಟಾರ್ಟಿಂಗಲ್ಲಿ ಕ್ರಿಯೇಟ್ ಮಾಡಿ ಒಂದು ಶಾರ್ಟ್ನ ಪೋಸ್ಟ್ ಮಾಡಿ. ಆಗೇನಾಗುತ್ತೆ ಯೂಟ್ಯೂಬ್ಗೆ ಈಗ ನೀವು ರೀಸ್ಟಾರ್ಟ್ ಮಾಡ್ತೀರಲ್ಲ ವಿಡಿಯೋನ 5 ಡೇಸ್ ಬಿಟ್ಟು, ಆಗ ಯೂಟ್ಯೂಬ್ಗೊಂದು ಸಿಗ್ನಲ್ ಹೋಗುತ್ತೆ ನೀವು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮ ವಿಡಿಯೋನ ಇಂಪ್ರೆಷನ್ಸ್ ಕಳಿಸ್ಬೇಕಂತ. ಸೊ ಆಗ ನೀವು ಆ ಶಾರ್ಟ್ನ ತುಂಬ ಚೆನ್ನಾಗಿ ಏನಾದರೂ ಮಾಡಿದರೆ ಆಡಿಯನ್ಸ್ಗೆ ಏನಾದರೂ ಇಷ್ಟ ಆದರೆ ಆಗ ಬಂದುಬಿಟ್ಟು ಆ ವಿಡಿಯೋ ನಿಮ್ಮದು ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಆಗ ನೀವು ನೆಕ್ಸ್ಟ್ ವಿಡಿಯೋ ಏನಾದರೂ ಹಾಕ್ತಾ ಹೋದರೆ ಆಗ ನಿಮ್ಮದು ಫ್ರೀಸ್ ಇರಲ್ಲ ಓಕೆನಾ. ಜಾಸ್ತಿ ಚೆನ್ನಾಗೆ ವಿಡಿಯೋ ಚೆನ್ನಾಗಿ ಬೆಟರ್ ಪರ್ಫಾರ್ಮೆನ್ಸ್ ಆಗುತ್ತೆ ಓಕೆನಾ. ಸೊ ಫಸ್ಟು ನಾವು ಮಾಡಬೇಕಾಗಿರೋದು ಏನು ಕೆಲಸ, ಅಲ್ಗೋರಿದಮ್ ರೀಸೆಟ್ಟು. ಈಗ ನಾನು ಹೇಳಿದ್ನಲ್ಲ ಅದನ್ನು 5 ಡೇಸ್ ಬಂದುಬಿಟ್ಟು ವಿಡಿಯೋ ಮಾಡದೇ ಇರಿ, ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿ ಆ್ಯಂಡ್ ಒಂದು ಶಾರ್ಟ್ ವಿಡಿಯೋನ ಹಾಕಿ, ಅದಾದಮೇಲೆ ನೀವು ಲಾಂಗ್ ವಿಡಿಯೋ ಬೇಕಿದ್ರೆ ಹಾಕ್ಕೋಬೋದು, ಶಾರ್ಟ್ ವಿಡಿಯೋ ಬೇಕಿದ್ರೆ ಹಾಕ್ಕೋಬೋದು. ಆ್ಯಂಡ್ ಹುಕ್ನ ಸ್ಟಾರ್ಟಿಂಗ್ 3 ಸೆಕೆಂಡಲ್ಲಿ ಹುಕ್ ಕ್ರಿಯೇಟ್ ಮಾಡಿ ಓಕೆನಾ. ಸೊ ಅದಾದಮೇಲೆ ಟಾಪಿಕ್ ರಿಫ್ರೆಶ್ ಅಂದರೆ ಈಗ ನೀವು ಟಾಪಿಕ್ ಏನಾದರೂ ಒಂದು ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಸಣ್ಣ ಟಾಪಿಕ್ನ ಹಿಡ್ಕೊಳ್ಳಿ ನೀವು ಓಕೆನಾ. ಎಲ್ಲರೂ ಬಂದುಬಿಟ್ಟು ಆಡಿಯನ್ಸ್ ನಿಮಗೆ ಸಿಗ್ತಾರೆ, ಆ ಹೊಸ ಟಾಪಿಕ್ ಏನಿರುತ್ತೆ ಹೊಸ ಟಾಪಿಕ್ದು ಆಡಿಯನ್ಸ್ ನಿಮಗೆ ಸಿಗ್ತಾರೆ. ನೀವೇನು ಮಾಡಬೇಕು, ನಿಮ್ಮ ನೀಶಲ್ಲೇ ಬಂದುಬಿಟ್ಟು ಸಣ್ಣ ಟಾಪಿಕ್ಸ್ಗಳೇನಿರುತ್ತೆ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡಿ ಓಕೆನಾ. ಅದನ್ನು ಟಾಪಿಕ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿದರೆ ಆಗ ನಿಮಗೆ ಆಡಿಯನ್ಸ್ ಅವರಾಗೆ ಬಂದಿರ್ತಾರೆ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಷ್ಟು ಅದರಲ್ಲಿ ಯಾರು ಆ ಟಾಪಿಕಲ್ಲಿ ವಿಡಿಯೋ ಮಾಡಿರಲ್ಲವಲ್ಲ, ಸೊ ಆ ಟಾಪಿಕ್ನ ಫೈಂಡ್ ಮಾಡಿ ನೀವೇನು ಮಾಡಬೇಕು, ವೀಡಿಯೋಸ್ಗಳನ್ನ ಮಾಡಬೇಕು ಓಕೆನಾ. ಆಗ ನಿಮ್ಮದು ಚಾನಲ್ ಕೂಡ ಅನ್ಫ್ರೀಸ್ ಆಗುತ್ತೆ ಓಕೆನಾ. ಅದಾದಮೇಲೆ ಕಿಲ್ಲರ್ ಟೈಟಲ್ ಆ್ಯಂಡ್ ಥಂಬ್ನೇಲು ನಮ್ಮದು 3ನೇ ಪಾಯಿಂಟು ಓಕೆನಾ. ಸೊ ನಾನಿಲ್ಲಿ ಮೆನ್ಷನ್ ಮಾಡಿದ್ದೇನಲ್ಲ, ಕಿಲ್ಲರ್ ಟೈಟಲ್ ಆ್ಯಂಡ್ ಥಂಬ್ನೇಲ್ ಬಂದುಬಿಟ್ಟು ನಿಮಗೆ ಮಾಡಬೇಕು. ಲೈಕ್ ನಿಮ್ಮ ಟೈಟಲ್ ಏನಿರುತ್ತೆ ಅಟ್ರ್ಯಾಕ್ಟ್ ಆಗಬೇಕು ಓಕೆನಾ. ಜಾಸ್ತಿ ಕಲರ್ಸ್ ಎಲ್ಲ ಯೂಸ್ ಮಾಡಿ, ಲೈಕ್ ಗ್ರೀನು, ರೆಡ್ಡು, ಯೆಲ್ಲೋ, ಇದೇ ಬಂದುಬಿಟ್ಟು ಥಂಬ್ನೇಲ್ ಏನಿದೆ ಅದರಲ್ಲಿ ಯೂಸ್ ಆಗೋದು. ಆ್ಯಂಡ್ ನಿಮ್ಮದು ಟೈಟಲಲ್ಲೂ ಕೂಡ ಬಂದುಬಿಟ್ಟು ಓದಿದ್ದು ನಿಮ್ಮ ಆಡಿಯನ್ಸ್ ಏನಿದೆ ಕ್ಲಿಕ್ ಮಾಡಬೇಕು, ಆ ಥರ ಟೈಟಲ್ ನೀವು ಮಾಡಬೇಕು. ಆ್ಯಂಡ್ ಥಂಬ್ನೇಲು ಕೂಡ ಕ್ಲಿಕ್ ಬೈ ಥಂಬ್ನೇಲ್ ಮಾಡಬೇಕು ಓಕೆನಾ. ಆದಷ್ಟು ಬಂದುಬಿಟ್ಟು ನೀವು ಎಷ್ಟು ವಿಡಿಯೋದಲ್ಲಿ ಫೋಕಸ್ ಮಾಡ್ತೀರಾ ಅಷ್ಟೇ ಫೋಕಸ್ ಬಂದುಬಿಟ್ಟು ನಿಮ್ಮ ಥಂಬ್ನೇಲ್ ಮತ್ತು ಟೈಟಲಲ್ಲೂ ಕೂಡ ಯೋಚನೆ ಮಾಡಿಬಿಟ್ಟು ಬರೀರಿ ಓಕೆನಾ. ಸೊ ಇದಾಯಿತು ನಮ್ಮದು 3ನೇ ಪಾಯಿಂಟು ಅನ್ಫ್ರೀಸ್ ಮಾಡೋಕ್ಕೆ. ಅದಾದಮೇಲೆ ಎಂಗೇಜ್ಮೆಂಟು. ಸೊ ಎಂಗೇಜ್ಮೆಂಟ್ ಅಂದರೆ ಗೈಸ್ ಈಗ ಅಂದ್ಕೊಳ್ಳಿ, ಈಗ ನೀವು ಒಂದು ವಿಡಿಯೋ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ವಿಡಿಯೋದಲ್ಲಿ ಹೇಳಿ ಓಕೆನಾ. ಏನಂತ ಹೇಳಿ, ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಏನಾದರೂ ಒಂದು ನೀವು ಹೇಳಬೇಕು. ಆಗ ಏನಾಗುತ್ತೆ, ಎಂಗೇಜ್ ಆಗುತ್ತೆ. ನಿಮ್ಮದು ಯಾರಾದರೂ ರಿಯಾಕ್ಟ್ ಮಾಡ್ತಾ ಇದ್ದಾರಾ ನಿಮ್ಮ ವಿಡಿಯೋಸ್ನ ನೋಡಿ, ಆಗ ಒಂದು ಯೂಟ್ಯೂಬ್ಗೆ ಸಿಗ್ನಲ್ ಹೋಗುತ್ತೆ ಓಕೆನಾ. ಸೊ ಇದರಲ್ಲಿ ರಿಯಾಕ್ಟ್ ಎಲ್ಲ ಆಗ್ತಾ ಇದೆ, ಶೇರ್ ಆಗ್ತಿದೆ, ಲೈಕ್ ಆಗ್ತಿದೆ, ಸಬ್ಸ್ಕ್ರೈಬ್ ಆಗ್ತಿದೆ. ಸೊ ಸಬ್ಸ್ಕ್ರೈಬರ್ ಇಲ್ಲಿ ಮ್ಯಾಟರ್ ಆಗಲ್ಲ, ಲೈಕು, ಕಮೆಂಟು ಮತ್ತು ಶೇರ್ ಇದೇ ಮ್ಯಾಟರ್ ಆಗೋದು. ಇದೇನಾದರೂ ಆಗ್ತಾ ಇದೆ ಅಂದರೆ ಎಂಗೇಜ್ಡ್ ಆಗ್ತಾ ಇದೆ ಅಂತ. ಸೊ ಎಂಗೇಜ್ ಆಗ್ತಾ ಇದೆ ಅಂದರೆ ಸೊ ಯೂಟ್ಯೂಬ್ಗೆ ಒಂದು ಸಿಗ್ನಲ್ ಹೋಗಿ ಅದು ಇನ್ನೂ ಜಾಸ್ತಿ ಇಂಪ್ರೆಷನ್ ಕಳಿಸೋ ಚಾನ್ಸಸ್ ಇರುತ್ತೆ ನಿಮ್ಮದು. ಸೊ ಇವನ್ನೆಲ್ಲ ಮಾಡಿ ಮೈಂಡಲ್ಲಿ ಇಟ್ಕೊಂಡು, ಸೊ ನಾನು ಏನೆಲ್ಲ ಹೇಳಿದೆ ನಿಮಗೆ ಪಾಯಿಂಟ್ಸ್ಗಳು, ಈ ತಪ್ಪುಗಳು ನೀವು ನಿಮ್ಮ ಚಾನಲಲ್ಲಿ ಮಾಡೋಕ್ಕೆ ಹೋಗಬೇಡಿ. ಬೈ ಚಾನ್ಸ್ ಮಾಡಿದ್ರೇನು ನಾನು ಇಲ್ಲಿ ಕೆಳಗಡೆ ಇನ್ನೂ ಸ್ವಲ್ಪ ಪಾಯಿಂಟ್ಸ್ ನಿಮಗೆ ಹೇಳಿದ್ನಲ್ಲ, ಇದನ್ನು ಫಾಲೋ ಅಪ್ ಮಾಡಿ ಓಕೆನಾ ಗೈಸ್. ಗೊತ್ತಾಯ್ತಲ್ಲ, ಅಂತೂ ನಿಮಗೆ ಇದು ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಂಗೆ ಕಾಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.